ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ತೆ. ಜ್ಞಾನವ್ಯಾಪಿ ಮಸೀದಿಯ ವಿವಾದದಲ್ಲಿ ಈಗ ಒಂದು ಜಯ ಸಿಕ್ಕಿದೆ. ಇದನ್ನ ತಾವು ಹೇಗೆ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಿ? ಏನು ನಿಮ್ಮ ಮೊದಲ ಪ್ರತಿಕ್ರಿಯೆ? ಹೇಗೆ ಅಂತಂದ್ರೆ, ಒಂದು ಇನ್ನು ರಾಮ ಮಂದಿರದ ಜೈ ಶ್ರೀರಾಮ್ ಘೋಷಣೆಗಳು ಕಿವಿಯಿಂದ ಆರ್ಲಿಲ್ಲ. ಅಷ್ಟೊತ್ತಿಗೆ ಹರ ಹರ ಮಹಾದೇವ್ ಘೋಷಣೆಯನ್ನು ಕೇಳುವಂತ ಭಾಗ್ಯ ಸಿಕ್ಕಿದೆ. ಬಹುಶಃ ಈ ಕಾಲಘಟ್ಟ ಒಂದು ಅಚ್ಚೇ ದಿನ ಅಂತ ಏನ್ ಹೇಳ್ತಿದ್ರು, ಆ ತರದ ಒಂದು ಅದ್ಭುತವಾಗಿರುವಂತ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅನ್ನೋದಷ್ಟೇ ನನ್ಗನ್ಸುತ್ತೆ. ಯಾವುದಕ್ಕೋಸ್ಕರ ಶತಶತಮಾನಗಳಿಂದ ನಮ್ಮ ಪೂರ್ವಜರು ಕಾದಾಡ್ತಾ ಬಂದಿದ್ರು, ಅದು ಸಿಗೋದು ಸಾಧ್ಯವೇ ಇಲ್ಲ ಅಂತ ಭಾವಿಸ್ತಿದ್ವು. ಇವತ್ತು ಅದೇ ಜ್ಞಾನವಾಪಿ ಮಸ್ಜಿದ್ ಅಂತ ಏನ್ ಕರೆಯಲ್ಪಡ್ತಾ ಇತ್ತು, ಆ ಸ್ಟ್ರಕ್ಚರ್ ಒಳಗೆ ಪೂಜೆ ನಡೀಲಿಕ್ಕೋಸ್ಕರ ಇನ್ನೊಂದು ವಾರದಲ್ಲಿ ಪೂಜೆಯನ್ನು ಆರಂಭಿಸಿ ಅಂತ ಹೇಳಿ ಅನುಮತಿ ಕೊಟ್ಟಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಹಿಂದುವಾಗಿ ಮತ್ತು ಭಾರತೀಯನಾಗಿ ನಾನು ತುಂಬಾ ಹೆಮ್ಮೆಯನ್ನು ಅನುಭವಿಸ್ತಾ ಇದ್ದೀನಿ. ಯಾವ ಜಾಗದಲ್ಲಿ ಈ ಹಿಂದೆ ಪೂಜೆ ನಡೀತಾ ಇತ್ತೋ ಅಲ್ಲಿ 31 ವರ್ಷಗಳು ಪೂಜೆನೇ ಇಲ್ದಂತಾಗಿತ್ತು. ಈಗ ಮತ್ತೆ ಆ ಭಾಗ್ಯ ಸಿಗ್ತಾ ಇದೆ. ಅಲ್ಲಿ ಪೂಜೆಗಳು ಇರಲಿಲ್ಲ ಅನ್ನೋದು ಒಂದು ಭಾಗ. ಆದ್ರೆ ಎರಡನೇದು, ಅಲ್ಲಿ ನಮಾಜ್ ನಡೆಸಲಿಕ್ಕೆ ಅವಕಾಶ ಕೊಡಲಾಗಿತ್ತು. ಮತ್ತು ಹಿಂದೂ ವ್ಯವಸ್ಥೆಗೆ ಅಥವಾ ಹಿಂದೂ ಆಚರಣೆಗಳಿಗೆ ಕಿಮ್ಮತ್ತಿಲ್ಲದಂತೆ ನಮ್ಮ ಪಕ್ಕದಲ್ಲೇ, ಉದಾಹರಣೆಗೆ ಅಲ್ಲೊಂದು ಮಂದಿರ ಪಕ್ಕದಲ್ಲಿದೆ, ಅದರ ಪಕ್ಕದಲ್ಲೇ ಅಜಾನ್ ಕೂಗುವಂತ, ಶಿವನನ್ನ ಪೂಜೆ ಮಾಡುವಂತದ್ರ ಪಕ್ಕದಲ್ಲಿಯೇ ಭಗವಂತನೆಂದ್ರೆ ಒಬ್ಬನೇ, ಇನ್ಯಾರು ದೇವರೇ ಅಲ್ಲ ಅಂತ ಹೇಳುವಂತ ಈ ಘೋಷಣೆಗಳನ್ನ ಹಿಂದೂಗಳು ಕೇಳಬೇಕಾದಂತ ಪರಿಸ್ಥಿತಿ ಇರೋದು. ಮತ್ತೆ ಎಲ್ಲಕ್ಕಿಂತಲೂ ಹೆಚ್ಚು ಪ್ರತಿಯೊಬ್ಬರಿಗೂ ಕೂಡ ಹಿಸ್ಟ್ರಿ ಗೊತ್ತಿದೆ. ಅಲ್ಲಿ ಶಿವ ಇದ್ದ ನಿಜವಾದ ಮಂದಿರ ಅದು ಇದಲ್ಲ ಅಂತ ಗೊತ್ತಿರುವಾಗ್ಲೂ ಕೂಡ ನಾವು ಯಾವುದು ಆನಂತರ ಕಲ್ಪಡ್ತೋ ಆ ಮಂದಿರಕ್ಕೆ ಹೋಗಿ ಮಾಡ್ಕೊಂಡು ಬರಬೇಕಾದಂತ ಪರಿಸ್ಥಿತಿ ಇದ್ದಿದ್ದು. ಇವೆಲ್ಲವೂ ದುರದೃಷ್ಟಕರವಾದ ಸಂಗತಿಯೇ ಆಗಿತ್ತು. ಇವೆಲ್ಲವನ್ನು ಕಂಡಾಗ ಇವತ್ತಿನ ದಿನ ನಿಜಕ್ಕೂ ಸಂಭ್ರಮ ಪಡಬೇಕಾಗಿರುವಂತ ದಿನ. ಯಾಕೆ ಅಂತಂದ್ರೆ, ಅನೇಕ ದಶಕಗಳ ನಂತರ ಇವತ್ ಮತ್ತೆ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಬರೀ ಪೂಜೆ ಅಷ್ಟೇ ಅಲ್ಲ, ನಾವೆಲ್ಲರೂ ಇನ್ ಮುಂದೆ ಈ ಮಂದಿರ ನೋಡ್ಲಿಕ್ಕೆ ಹೋದವರು ಒಳಗೋಗಿ ಅಲ್ಲೂ ಕೂಡ ಶಿವನ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ಅನುಕೂಲ ಇದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚೇನು ಅಂತಂದ್ರೆ, ಯಾವ ನಂದಿ ಶತಮಾನಗಳಿಂದ ಆ ಕಡೆ ತಿರ್ಕೊಂಡು ನನ್ನ ಬಾಸ್ ಒಳಗ್ ಕೂತಿದ್ದಾರೆ, ನೋಡ್ತೀನಿ, ಇವತ್ ನೋಡ್ತೀನಿ, ನಾಳೆ ನೋಡ್ತೀನಿ ಅಂತ ಕಾಯ್ತಾ ಕೂತಿದ್ನೋ, ಆ ನಂದಿಗೊಂದು ಸೂದಿಂಗ್ ಆಗಿರುವಂತ ಫೀಲಿಂಗ್ ಇವತ್ತು ಆಗ್ಬೋದು ಅಂತ ನನ್ಗನ್ಸುತ್ತೆ. ಅಂದ್ರೆ ಪೂಜೆ ಮಾಡೋದಕ್ಕೆ ಹಕ್ಕು ಅಧಿಕಾರ ಇದೆ ಅನ್ನೋದನ್ನ ಇವತ್ತು ಕೋರ್ಟ್ ಹೇಳ್ತಾ ಇದೆ. ಇಲ್ಲ, ಇವತ್ತಿನ ದಿನ ಬಹಳ ವಿಶೇಷವಾದ್ದು. ಮದ್ರಾಸ್ ಹೈಕೋರ್ಟ್ ನಲ್ಲಿ ಅದೇ ರೀತಿಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಯಾವ ಮತ ಧರ್ಮಗಳು ಹೇಗಿದೆಯೋ ಹಾಗೆ ಹಿಂದೂಗಳಿಗೂ ಕೂಡ ಅವರ ಪೂಜೆ ಪುರಸ್ಕಾರಗಳ ಕುರಿತಂತೆ ಫ್ರೀಡಮ್ ಅಂತ ಮದ್ರಾಸ್ ಹೈಕೋರ್ಟ್ ಕೂಡ ಇವತ್ತು ತುಂಬಾ ಸ್ಪಷ್ಟವಾಗಿ ಹೇಳಿ, ಹಿಂದೂ ದೇವಸ್ಥಾನಗಳಿಗೆ ಅನ್ಯ ಮತೀಯರನ್ನ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು ಅಂತಿಲ್ಲ. ಯಾಕೆಂದ್ರೆ ಇದು ಪಿಕ್ನಿಕ್ ಸ್ಪಾಟ್ ಅಲ್ಲ, ಇದು ಹಿಂದೂಗಳು ಪೂಜೆ ಮಾಡುವಂತ ದೇವಸ್ಥಾನ. ಹೀಗಾಗಿ ಬೇರೆಯವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕಂತಿಲ್ಲ ಅಂತ ಹೇಳಿರೋದು ನನಗನ್ಸುತ್ತೆ ಒಂದು ರೀತಿಯಲ್ಲಿ ಇರುವಂತ ಡೆವಲಪ್ಮೆಂಟ್ ಅಂತ. ಅದಕ್ಕೆ ಪೂರಕವಾಗಿ ಈ ವರ್ಡಿಕ್ಟು ಕೂಡ ಬಹುಶಃ ಪ್ರತಿಯೊಬ್ಬ ಹಿಂದುವಿಗೂ ಹೆಮ್ಮೆ ಅನಿಸುವಂತ ವರ್ಡಿಕ್ಟು ಅಂತ ನನಗಂತ. ಅಂದ್ರೆ ಈಗ ವರದಿ ಏನ್ ಬಹಿರಂಗವಾಯಿತು, ಅದರಲ್ಲಿ ಶಾಸನಗಳು ಕನ್ನಡದಲ್ಲಿ, ತೆಲುಗುವಿನಲ್ಲಿ ಎಲ್ಲ ಕೂಡ ಇದೆ ಅಂತ. ಸೊ ಈಗ ಅದರ ಅಧ್ಯಯನ ತಂಡವನ್ನು ಕೂಡ ರಚನೆ ಮಾಡಬೇಕು, ಅದರ ಕೂಗು ಕೂಡ ವ್ಯಕ್ತವಾಗ್ತಾ ಇದೆ ಸರ್. ಅಲ್ಲ, ಇದು ಇತಿಹಾಸದ ಆದ್ರೆ ಈಗ ನಡೀತಾ ಇರೋದು ಧಾರ್ಮಿಕತೆಯ ಸಂಗತಿ ಅಂತ. ನನಗೆ ಬಹಳ ವಿಶೇಷ ಅನ್ಸೋದು ಏನು ಅಂತಂದ್ರೆ, ಆ ಮಂದಿರವನ್ನ ಅಥವಾ ಆ ಕಟ್ಟಡವನ್ನು ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ, ಆ ಕಟ್ಟಡದ ಕೆಳಭಾಗ ಏನಿದೆ ಅದು ಹಿಂದೂ ಸ್ಟ್ರಕ್ಚರು, ಅದರಲ್ಲಿ ಹಿಂದೂ ಪಿಲ್ಲರ್ಸ್ಗಳಿವೆ, ಹಿಂದೂ ದೇವರ ಕೆತ್ತನೆಗಳಿವೆ, ಅಲ್ಲಿ ಬರ್ತವೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಕಣ್ಣಾರೆ ನೋಡಿರೋದ್ರಿಂದ ಸ್ಪಷ್ಟವಾಗಿ ಹೇಳೋದಲ್ಲೇ ನೋಡೋರು ಪ್ರತಿಯೊಬ್ಬರು ಹೇಳ್ತಾರೆ ಇದಕ್ಕೆ ಉಳಿಸಿದ್ದಾರೆ ಅಂತ. ಇತ್ತೀಚೆಗೆ ಒಬ್ಬ ಕ್ಲರಿಕ್ ಹೇಳ್ತಾ ಇದ್ರು, ಒಬ್ಬ ಮುಸ್ಲಿಂ ಕ್ಲರಿಕ್ ಹೇಳ್ತಾ ಇದ್ರು, ನೀವು ಬಹಳ ಖುಷಿ ಪಡಬೇಕು, ನಾವು ಪೂರ್ತಿ ದೇವಸ್ಥಾನವನ್ನ ಹಾಳು ಮಾಡದೆ ಮಸೀದಿ ಕಟ್ಕೊಂಡಿದೀವಿ ಅಂತ. ಯಾವ ತರದ ಲಾಜಿಕ್ ಅಂತ ನಂಗೆ ಅರ್ಥ ಆಗಲ್ಲ ಅವರದ್ದು. ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಾಗ್ಲೂ ಕೂಡ ನಾವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಕೊಟ್ಟು ನಡೆಸಿ, ಇದು ಒಂದು ಕಾಲದಲ್ಲಿ ಮಂದಿರವೇ ಆಗಿತ್ತು, ಆನಂತರ ಅದನ್ನ ಅರ್ಧ ಭಾಗ ಕೆಡವಿ ಅದರ ಮೇಲೆ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನ ಹೇಳುವಂತ ಪ್ರಯತ್ನ ಮಾಡಲಾಗಿತ್ತು. ಈಗ ಅದರ ಸರ್ವೆ ಒಳಗೆ ಅಲ್ಲಿ ಸಿಕ್ಕಿರುವಂತ ಶಾಸನಗಳೆಲ್ಲ ಸಿಕ್ಕಿದೆ. ನನಗನ್ಸುತ್ತೆ ಇದು ಬರೀ ಐತಿಹಾಸಿಕ ಅಧ್ಯಯನ ಅಷ್ಟೇ ಅಲ್ಲದೆ ಧಾರ್ಮಿಕವಾದ ಹಿಂದೂಗಳಿಗೆ ಒಂದು ಹೆಮ್ಮೆ ಪಡಬಹುದಾಗಿರುವಂತ ಸಂಗತಿ ಏನು ಅಂತಂದ್ರೆ, ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಹೆಚ್ಚು ಜನ ವಾಸಿಸುವಂತ ಜಾಗದಲ್ಲಿ ನಾವು ಈ ತರದೊಂದು ಪೂಜೆಗೆ ಇವತ್ತು ಅನುಮತಿ ಪಡ್ಕೊಂಡಿದೀವಿ. ದುರದೃಷ್ಟಕರ ಸಂಗತಿಯೇ, ನಮ್ಮ ದೇವಸ್ಥಾನದಲ್ಲಿ ನಾವು ಪೂಜೆ ಅನುಮತಿ ಪಡ್ಕೋಬೇಕು ಅನ್ನೋದು ದುರದೃಷ್ಟಕರ ಸಂಗತಿ ಆದ್ರೂ ಕೂಡ ನಾವು ಈ ತರದೊಂದು ಇವತ್ತು ಗೆದ್ದುಕೊಂಡಿರೋದು ಬಹಳ ಸಂತೋಷ ಅಂತ ನನ್ಗೆ. ಇದು ಚಕ್ರವರ್ತಿ ಸೂಲಿಬೆಲೆ ಅವರ ಒಂದು ಮಾತಾಗಿತ್ತು. ಅಷ್ಟು ಸ್ಪಷ್ಟವಾಗಿ ಗೋಡೆ ಬರಹಗಳೆಲ್ಲವೂ ಕೂಡ ಇದೆ. ಇದೆಲ್ಲವೂ ಕೂಡ ಇದ್ದು ಕೂಡ ನಾವು ಅಷ್ಟನ್ನ ಮಾತ್ರ ಬಿಟ್ಕೊಂಡು ಅದ್ರ ಮೇಲೆ ಕಟ್ಕೊಂಡಿದ್ದೀವಲ್ಲ ಅನ್ನೋ ತೃಪ್ತಿಯನ್ನು ಪಡಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಂಥವರ ಮಾತುಗಳನ್ನ ಕೇಳಿದಾಗ
ರಕ್ತ ಕುದೀತಾ ಇತ್ತು. ಸೊ ಈಗ ಹಂತ ಹಂತವಾಗಿ ಜಯ ಲಭಿಸ್ತಾ ಹೋಗ್ತಾ ಇದೆ. ಮುಂದೊಂದು ದಿನ ನಾವು ಅಯೋಧ್ಯೆಯ ರಾಮ ಮಂದಿರವನ್ನು ಸ್ಥಾಪನೆ ಮಾಡಿದಂತಹ ಗುಂಗು ಆ ಕಿವಿಯಲ್ಲಿ ಇನ್ನೂ ಕೂಡ ಹೋಗ್ತಾ ಇಲ್ಲ. ಅದರ ಹಾರೋ ಮೊದಲೇ ಇಂಥದ್ದೊಂದು ಶುಭ ಸುದ್ದಿ ಈಗ ಮತ್ತೊಂದು ಸಿಗ್ತಾ ಇರೋದು ಆ ವಿಶ್ವಾಸವನ್ನು ಇನ್ನಷ್ಟು ನೂರ್ಮಡಿಗೊಳಿಸ್ತಾ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಮತ್ತು ನಮ್ಮ ಪೂಜಾ ಹಕ್ಕನ್ನು ನಾವು ಇಷ್ಟೆಲ್ಲ ಹೋರಾಟದ ಮೂಲಕ ನಾವು ಗಳಿಸಬೇಕಾದಂತಹ ಅನಿವಾರ್ಯ ಬಂದಿರೋದು ದುರಾದೃಷ್ಟಕರ. ಆದರೂ ಚಿಂತೆ ಇಲ್ಲ, ಕಾಯೋದ್ರಲ್ಲೂ ಫಲ ಇದೆ. ಕಾದು ಕೂಡ ನಾವು ಅದನ್ನ ಅನುಭವಿಸ್ಲಿಕ್ಕೆ ಅವಕಾಶವನ್ನ ಸಿಕ್ಕಂತಹ ಒಂದು ಖುಷಿಯನ್ನ ಹಂಚಿಕೊಳ್ಳಿಕ್ಕೆ ತಯಾರಿದ್ದೀವಿ ಅಂತ ಕೂಡ ಅವರು ಹೇಳ್ತಾ ಇದ್ರು. ನೆಲಮಹಳಿಗೆಯಲ್ಲಿ 10 ದೇವರ ಮೂರ್ತಿಗಳಿವೆ. ಆ 10 ಮೂರ್ತಿಗಳಿಗೂ ಕೂಡ ಈಗ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಮತ್ತು ಅಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವಿರಲಿಲ್ಲ. ಈಗ ಸಾರ್ವಜನಿಕರು ಕೂಡ ಹೋಗ್ಬೋದು. ಕಾಶಿ ವಿಶ್ವನಾಥನ ದರ್ಶನ ಪಡೆದಂಥವರು ನೇರವಾಗಿ ಇಲ್ಲೂ ಹೋಗಿ ಅಲ್ಲಿಯೂ ಇರ್ತಕ್ಕಂತಹ ವಿಗ್ರಹಗಳನ್ನು ದರ್ಶನ ಪಡೀಲಿಕ್ಕೆ ಈಗ ಅವಕಾಶ ಸಿಗ್ತಾ ಇದೆ ಕೋರ್ಟ್ನ ಒಂದು ಆದೇಶದ ಹಿನ್ನೆಲೆಯಲ್ಲಿ. ಅಲ್ಲಿ ಮಸೀದಿಗೆ ಪ್ರಾರ್ಥನೆಗೆ ಮಾತ್ರ ಅವಕಾಶ ಇತ್ತು, ಆದರೆ ಪೂಜೆಗೆ ಅವಕಾಶ ಇರಲಿಲ್ಲ. ಆ ಸ್ಥಳವನ್ನು ಬಂದ್ ಮಾಡಿಬಿಡಲಾಗಿತ್ತು. ಸೊ ಅದಾದ ನಂತರದಲ್ಲಿ ಈಗ ಪೂಜೆಗೂ ಅವಕಾಶ ಸಿಗ್ತಾ ಇದೆ. ಆ ಸ್ಥಳವೂ ಕೂಡ ಓಪನ್ ಆಗ್ತಾ ಇದೆ, ಸಾರ್ವಜನಿಕರಿಗೆ ಮುಕ್ತವಾಗ್ತಾ ಇದೆ. ಸಾರ್ವಜನಿಕರು ಹೋಗಿ ದರ್ಶನ ಪಡ್ಕೊಳ್ಬಹುದಾಗಿದೆ. ಮತ್ತು ಕಾಶಿ ವಿಶ್ವನಾಥ ಟ್ರಸ್ಟ್ನವರು ಅಲ್ಲಿ ಪೂಜೆಯನ್ನು ಅರ್ಚಕರು ನೆರವೇರಿಸ್ತಾರೆ. ಈ 10 ಮೂರ್ತಿಗಳಿಗೆ ಅಲ್ಲಿ ಶಿವ, ಹನುಮ, ಶೃಂಗಾರ ಗೌರಿಯ ಮೂರ್ತಿ ಎಲ್ಲವೂ ಕೂಡ ಇದೆ. ಅದೆಲ್ಲವೂ ಕೂಡ ವೈಜ್ಞಾನಿಕ ಸಮೀಕ್ಷೆಯಲ್ಲಿ ಸರ್ವೆಯಲ್ಲಿ ಹೊರಕ್ಕೆ ಬಂದಿದೆ. ಆ ಒಂದು ಅಧ್ಯಯನದ ವರದಿಯಲ್ಲಿ ಪರಿಪೂರ್ಣವಾಗಿ ಗೋಡೆ ಬರಹಗಳ ಮೇಲೆ ಏನೆಲ್ಲ ಶಾಸನಗಳಿವೆ, ಮತ್ತು ಅಲ್ಲಿ ಯಾವೆಲ್ಲ ಮೂರ್ತಿಗಳಿವೆ, ಅಲ್ಲಿ ಯಾವ ಪರಿಸ್ಥಿತಿಯಲ್ಲಿದೆ, ಮತ್ತು ಯಾವ ಒಂದು ಹಂತದಲ್ಲಿ ಈ ಮಸೀದಿಯನ್ನು ಕಟ್ಟಲಾಗಿದೆ ಅನ್ನುವಂತಹ ಸಮಗ್ರ ವರದಿಯು ಕೂಡ ಬಹಿರಂಗಗೊಳ್ತು. ವರದಿ ಬರ್ತಿದ್ದ ಹಾಗಿದ್ರೆ ನಮಗೆ ದೇವಸ್ಥಾನವನ್ನು ಕಂಪ್ಲೀಟ್ ಆಗಿ ಹಿಂದೂಗಳಿಗೆ ಕೊಟ್ಟು ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮನೆ ಮಾಡಿತ್ತು. ಆದರೆ ಇದೆಲ್ಲವೂ ಕೂಡ ಕೋರ್ಟ್ನ ಮೂಲಕವಾಗಿಯೇ, ಅದಕ್ಕೆಲ್ಲ ಬೇಕಾದಂತಹ ದಾಖಲೆಗಳನ್ನು ಒದಗಿಸುವ ಮೂಲಕವಾಗಿಯೇ ಜಯವನ್ನು ದಕ್ಕಿಸ್ಕೊಳ್ಬೇಕಾಗಿದೆ. ಆ ಇಡೀ ಒಂದು ದೇವಾಲಯ ಹಿಂದೂಗಳ ಪಾಲಾಗುತ್ತಾ, ಆ ದಿನಗಳು ಹತ್ತಿರದಲ್ಲೇ ಇದೆಯಾ, ಅದೆಲ್ಲವನ್ನು ಕೂಡ ಒಂದು ಪಾಸಿಟಿವ್ ಮೈಂಡ್ನಲ್ಲೇ ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾಗತ್ತೆ. ಮುಂದೆ ಆಗತ್ತೆ ಅನ್ನುವಂತಹ ವಿಶ್ವಾಸವನ್ನೇ ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಡ ವ್ಯಕ್ತಪಡಿಸ್ತಾ ಇರೋದು. ಜ್ಞಾನವ್ಯಾಪಿ ಮಸೀದಿ ಅಲ್ಲಿ ನೆಲಮಳಿಗೆಯಲ್ಲಿರ್ತಕ್ಕಂತಹ ಮೂರ್ತಿಗಳಿಗೆ 7 ದಿನಗಳಲ್ಲಿ ಪೂಜಾ ಕೈಕರ್ಯಗಳೆಲ್ಲವೂ ಕೂಡ ಆರಂಭವಾಗುತ್ತೆ.